ಡೊನಾಲ್ಡ್ ಟ್ರಂಪ್ ಯಾವಾಗಲೂ ಎರಡು ಆಲೋಚನೆ ಮಾಡ್ತಾರೆ. ಒಂದು ಯುದ್ಧದ ಮುಖಾಂತರ ಇರಾನ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಬೇಕು, ಒಂದು ಫಿಸಿಕಲ್ ಅಟ್ಯಾಕ್. ಮತ್ತೊಂದು ಇದೀಗ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ ಫೈನಾನ್ಷಿಯಲ್ ಅಟ್ಯಾಕ್ ಕೂಡ ನಾವು ಮಾಡ್ತೀವಿ ಅಂತ. ಫೈನಾನ್ಷಿಯಲ್ ಅಟ್ಯಾಕ್ ಮಾಡುವ ಮುಖಾಂತರ ಇರಾನ್ನ ಆರ್ಥಿಕತೆಯನ್ನು ಮತ್ತಷ್ಟು ಕಡಿಮೆ ಮಾಡುವಂಥ ಉದ್ದೇಶವನ್ನು ನಾವು ಹೊಂದಿದ್ದೀವಿ ಅಂತ ಅಮೆರಿಕಾದವರು ಹೇಳ್ತಾ ಇರೋದು. ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ? ಮಾತುಕತೆಗಳಾಗ್ತಿಲ್ಲ. ಮಾತುಕತೆಯ ನಂತರ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಮಾತುಕತೆ ಮುರಿದು ಬೀಳ್ತಾ ಇರೋದು, ದಾಳಿ ಪ್ರತಿದಾಳಿಗಳಾಗ್ತಾ ಇರೋದು, ಇವೆಲ್ಲದರ ಹೊರತಾಗಿಯೂ ಕೂಡ ನಾವು ಇರಾನನ್ನು ನಮ್ಮ ಹತೋಟಿಗೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಬಳಿ ಇರುವಂಥ ಆಪ್ಷನ್ ಒಂದು, ಆ ದೇಶದ ಆರ್ಥಿಕತೆಯನ್ನು ಕುಸಿತ ಕಾಣುವಂತೆ ಮಾಡಬೇಕು ಅಂತ. ಈ ಕಾರಣಕ್ಕಾಗಿ ಒಂದು ಕಠಿಣ ಆರ್ಥಿಕ ನೀತಿಯನ್ನು ಅವರ ವಿರುದ್ಧ ಪ್ರಯೋಗ ಮಾಡ್ತೀವಿ ಎನ್ನುವ ಹಂತಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಬಂದಂಗೆ ಕಾಣಿಸ್ತಾ ಇದೆ. ಹಾಗಾದರೆ ಏನದು ಕಠಿಣ ಆರ್ಥಿಕ ನೀತಿ? ಸಂಪೂರ್ಣ ದಿಗ್ಬಂಧನ ಅಂತ ಹೇಳ್ತಿದ್ದಾರೆ. ಏನಾಗ್ಬೋದು ಡೀಟೇಲ್ ಆಗಿ ಮೊದಲ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಇರಾನ್ ಮುಗಿಸೋದಕ್ಕೆ ಆರ್ಥಿಕ ಮಹಾಯುದ್ಧ ಅಂತ ಅಮೆರಿಕಾದವರು ಘೋಷಣೆ ಮಾಡಿದರು. ಇರಾನ್ ವಿರುದ್ಧ ಜಾಗತಿಕ ಇತಿಹಾಸದಲ್ಲೇ ಕಾಣದ ಆರ್ಥಿಕ ಯುದ್ಧವನ್ನು ನಾವು ಘೋಷಣೆ ಮಾಡ್ತೀವಿ. ಆ ರೀತಿಯಾದಂತಹ ಪರಿಸ್ಥಿತಿಯನ್ನು ಇರಾನ್ ಎದುರಿಸಬೇಕು ಅಂತ ಅಮೆರಿಕ ಹೇಳ್ತು. ಭೌತಿಕ ನಿರ್ಬಂಧದ ಮಾಸ್ಟರ್ ಪ್ಲಾನ್ ಇರಾನ್ ಬಂದರುಗಳ ಮೇಲೆ ಮಾಡುತ್ತಾ ಇದ್ದಾರೆ ಅವರು. ಇರಾನ್ ಬಂದರುಗಳ ಮೇಲೆ ಇರಾನ್ ಆರ್ಥಿಕತೆಯನ್ನು ಜಗತ್ತಿನಿಂದ ಸಂಪೂರ್ಣವಾಗಿ ಪ್ರತ್ಯೇಕ ಮಾಡೋದಕ್ಕೆ ಶ್ವೇತಭವನ ಸದ್ದಾಗಿದೆ. ಇರಾನ್ ಮೇಲೆ ಅಮೆರಿಕಾದಿಂದ ಮತ್ತಷ್ಟು ಕಠಿಣ ಕ್ರಮಗಳ ಘೋಷಣೆ ಆಗುವಂಥ ಸಾಧ್ಯತೆ ಇದೆ. ಹಣಕಾಸು ಸಚಿವ ಸ್ಕಾಟ್ ಬೆಸೆಂಟ್ ನೀಡಿದಂಥ ಎಚ್ಚರಿಕೆಯಿಂದ ಜಾಗತಿಕ ಮಾರುಕಟ್ಟೆ ಅಸ್ತವ್ಯಸ್ತ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾರು ಏನು ಹೇಳಿದರು ಈ ವಿಚಾರದಲ್ಲಿ? ಅಧಿಕೃತವಾಗಿ ಬೆದರಿಕೆ ಹಾಕಿದ್ರು ಅವರು. ಭೀಕರ ಆರ್ಥಿಕ ಪ್ರತ್ಯೇಕತೆ ಮತ್ತು ದಿಗ್ಬಂಧನವನ್ನು ಹೇರ್ತೀವಿ ಇರಾನ್ ವಿರುದ್ಧ ಅಂತ. ಜಗತ್ತು ಹಿಂದೆಂದೂ ಕಾಣದ ರೀತಿಯಲ್ಲಿ ಇರಾನ್ ಆರ್ಥಿಕತೆಯನ್ನು ಮೂಲೆಗುಂಪು ಮಾಡಲಾಗುವುದು ಅಂತ ಅಮೆರಿಕಾದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಎಲ್ಲ ಹೇಳಿದರು. ನಾನು ಅವಾಗಲೇ ನಿಮಗೊಂದು ವ್ಯತ್ಯಾಸ ಹೇಳಿದೆ, ನಾನು ಆಮೇಲೆ ಡೀಟೇಲ್ಸಿಗೆ ಬರ್ತೀನಿ. ಈ ಹಿಂದೆ ಹೇರಿದ್ದಂಥ ಆರ್ಥಿಕ ದಿಗ್ಬಂಧನಕ್ಕೂ ಇವತ್ತು ಅಮೆರಿಕ ಹೇರ್ತಾ ಇರುವಂಥ ಆರ್ಥಿಕ ದಿಗ್ಬಂಧನಕ್ಕೂ ವ್ಯತ್ಯಾಸ ಇದೆ. ಈ ಹಿಂದೆ 2026ಕ್ಕಿಂತ ಮೊದಲು ಅಮೆರಿಕ ಏನು ಮಾಡ್ತಾ ಇತ್ತು? ತೈಲ ಮಾರುಕಟ್ಟೆಯಲ್ಲಿ ಅವರಿಗೆ ಬರಬಹುದಾದಂತಹ ಅಥವಾ ಬರಬೇಕಾದಂತಹ ಹಣವನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ರು ಒಂದು ಭಾಗ. ಎರಡನೇ ಭಾಗ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಯಾವ ದೇಶಗಳು ಇರಾನ್ ವಿರುದ್ಧ ಅಥವಾ ಇರಾನ್ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ವ್ಯವಹಾರಗಳನ್ನು ಮಾಡ್ತಾರೋ ಅವರಿಗೊಂದು ಪೆಟ್ಟು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೊಡ್ತಾ ಕೊಡ್ತಾ ಇದೆ. ಎರಡು ಬೆಳವಣಿಗೆ ಆಗ್ತಾ ಇತ್ತು. ಆದರೆ ನೀವು 2026 ಯುದ್ಧದಲ್ಲಿ ಒಂದು ಸ್ಟೆಪ್ ಮುಂದೆ ಹೋಯಿತು ಅಮೆರಿಕ. ಯಾವೊಂದು ಹಡಗು ಕೂಡ ಇರಾನ್ ಬಂದರನ್ನು ತಲುಪದಂತೆ, ಯಾವೊಂದು ಹಡಗು ಕೂಡ ಇರಾನ್ ಬಂದರಿನಿಂದ ಹೊರಗೆ ಹೋಗದಂತೆ ನೋಡಿಕೊಳ್ಳುವಂಥ ವ್ಯವಸ್ಥಿತ ಕಾರ್ಯಾಚರಣೆಯನ್ನು ಮಾಡ್ತು. ಅದು ಇರಾನ್ ವಿರುದ್ಧ ಅಮೆರಿಕ ಕೈಗೊಂಡಂತಹ ಅತ್ಯಂತ ಕಠಿಣ ಆರ್ಥಿಕ ನೀತಿ ಅಂತ ಅನೇಕ ಜನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಂದರೆ ಇದರರ್ಥ ಇಷ್ಟು ದಿನಗಳ ಆರ್ಥಿಕ ದಿಗ್ಬಂಧನದಲ್ಲಿ ಇದು ಯಾವುದೂ ಕೂಡ ಇರಲಿಲ್ಲ ಅಂತ. ನೀವು ನೋಡಿ, ನಾನು ಅವಾಗ ಹೇಳಿದೆ 79, ಅದಾದ ನಂತರ 2015, ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಅವರು ಬಂದಿದ್ದು ಇತ್ಯಾದಿ ಅಂತ. ಇವೆಲ್ಲದರ ಹೊರತಾಗಿ ನೀವು ಅಮೆರಿಕ ಅನ್ನುವಂತಹ ದೇಶ ಕೇವಲ ಇರಾನ್ ವಿರುದ್ಧ ಮಾತ್ರ ಇಂಥದ್ದೊಂದು ನೀತಿಯನ್ನು ತೆಗೆದುಕೊಂಡು ಬಂದಿದೆ ಅಂತಲ್ಲ. ಸರಿಸುಮಾರು 1990ರಿಂದ 2003 ತನಕ ಇರಾನ್ನವರು US ಮೇಲೆ ಇಂಥದ್ದೊಂದು ಆರ್ಥಿಕ ದಿಗ್ಬಂಧನವನ್ನು ಹೆಚ್ಚು ಕಡಿಮೆ 13 ವರ್ಷಗಳ ಕಾಲ ಇದನ್ನು ಹೇರುವ ಪ್ರಯತ್ನವನ್ನು ಮಾಡಿದರು. ಏನಾಯಿತು ಪರಿಣಾಮ ಇರಾಕ್ನಲ್ಲಿ ಅಂತ ಹೇಳಿದ್ರೆ 5 ಲಕ್ಷ ಜನ ಮೃತಪಡ್ತಾರೆ. ದೇಶದಲ್ಲಿ ಹಣದುಬ್ಬರ 4,000ಕ್ಕೆ ಕುಸಿತ ಆಗುತ್ತೆ. ಯಾಕೆ ಜನ ಮೃತಪಟ್ಟರು? ಆರ್ಥಿಕ ದಿಗ್ಬಂಧನವನ್ನು ಹೇರಿದ್ದರ ಕಾರಣಕ್ಕಾಗಿ ಆ ಜನರಿಗೆ ಆಹಾರ ಸಿಗಲಿಲ್ಲ, ತುರ್ತು ಆರೋಗ್ಯ ಪರಿಸ್ಥಿತಿಯ ಸಮಯದಲ್ಲಿ ಅವರಿಗೆ ಬೇಕಾದಂಥ ಔಷಧಿಗಳು ಸಿಗಲಿಲ್ಲ. ಎಲ್ಲ ಕಾರಣಗಳಿಗಾಗಿ ಇರಾಕ್ ಎನ್ನುವಂತಹ ದೇಶ ಅಮೆರಿಕದ ಆರ್ಥಿಕ ದಿಗ್ಬಂಧನಕ್ಕೆ ಸೋತು ಹೋಗ್ಬಿಡ್ತು. ಆ ರೀತಿಯಾಗಿ ಪತನ ಆಗ್ತಾ ಹೋಯಿತು. ಒಂದು ಬೆಳವಣಿಗೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಕ್ಯೂಬಾ ಎನ್ನುವಂಥ ಒಂದು ದೇಶ, ಈ ಕ್ಯೂಬಾದ ದೇಶದ ಮೇಲೆ ಅನೇಕ ದಶಕಗಳಿಂದ ಹೆಚ್ಚು ಕಡಿಮೆ 1962ರಿಂದ ಟಿಲ್ ಟುಡೇ ಇಂಥದ್ದೊಂದು ಆರ್ಥಿಕ ದಿಗ್ಬಂಧನ ಹೇರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆ? ಆ ದೇಶವನ್ನು ಮಣಿಸಬೇಕು ಎನ್ನುವಂಥ ಆಲೋಚನೆಯ ಭಾಗವಾಗಿ ಇದು ಒಂದು ಭಾಗ. ಇವೆಲ್ಲದರ ಜೊತೆಗೆ ನೀವು ಕ್ಯೂಬಾ ಎನ್ನುವಂಥ ಒಂದು ದೇಶ ಇದೆಯಲ್ಲ, ಅತ್ಯಂತ ಪುಟ್ಟವಾದಂಥ ಒಂದು ದ್ವೀಪ ರಾಷ್ಟ್ರ. ಅದು ಅವ್ರ ಸಮೂಹವು ಹೆಂಗೆ ಮ್ಯಾನೇಜ್ ಮಾಡ್ಬೋದು. ಬಟ್ ಇರಾನ್ ಎನ್ನುವಂಥ ಒಂದು ದೇಶ 9 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ. ನೀವು ದಶಕಗಳಿಂದಲೇ ಇಂಥದ್ದೊಂದು ನೀತಿಯನ್ನು ಅನುಸರಿಸ್ತಾ ಇದ್ದೀರಿ ಅಂತ ಹೇಳಿದಾಗ ಆರ್ಥಿಕವಾಗಿ ಬೆಳವಣಿಗೆಯನ್ನು ಸಾಧಿಸೋದು ಹೆಂಗೆ ಅನ್ನುವಂಥ ಆಲೋಚನೆ ಇರಾನ್ನಲ್ಲೂ ಕೂಡ ಇದೆ. ಆ ದಿಗ್ಬಂಧನವನ್ನು ಮತ್ತಷ್ಟು ಕಠಿಣ ಮಾಡಬೇಕು ಅಂತ, ಅಂದರೆ ಕ್ಯೂಬಾದ ಮೇಲೆ ಇರಾಕ್ ಮೇಲೆ ಮಾಡಿದಂಥ ಇಂಥದ್ದು ಆರ್ಥಿಕ ದಿಗ್ಬಂಧನ ಇರಾನ್ ಮೇಲೆ ಆಗಬೇಕು ಅಂತ ಅಮೆರಿಕ ಬಯಸ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಅಮೆರಿಕದ 45 ರೀಫರ್ ಡ್ರೋನ್ಗಳು ಧ್ವಂಸವಾಗಿರುವಂತಹ ಘಟನೆ. ಇದು ಧ್ವಂಸ ಆಗಿದೆ.
ಇರಾನ್ ಸಂಘರ್ಷದಲ್ಲಿ ಅಮೆರಿಕದ ಬರೋಬ್ಬರಿ 45 ಅತ್ಯಾಧುನಿಕ ಡ್ರೋನ್ಗಳ ನಾಶ ಆಯಿತು. ಅಮೆರಿಕ ವಾಯುಪಡೆಯ $25 MQ-9 ರಿಫರ್ ಡ್ರೋನ್ಗಳು ಇದೀಗ ಮಣ್ಣುಪಾಲಾಗಿದೆ. $1.3 ಬಿಲಿಯನ್ ಅಮೆರಿಕನ್ ಡಾಲರ್ ಹಣ ನೀರಿನಲ್ಲಿ ಮಣ್ಣಾಗಿದೆ ಅಂತೆಲ್ಲವೂ ಕೂಡ ಅವರು ಹೇಳ್ತಾ ಇದ್ದಾರೆ. ಮಣ್ಣಾಗ್ಬಿಟ್ಟಿದೆ ಅಂದರೆ ಸಂಪೂರ್ಣವಾಗಿ ಹೊಡೆದಿದ್ದೀವಿ ಇತ್ಯಾದಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಬೆಳವಣಿಗೆ. ದಿ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡ್ತಿದ್ರ ಬಗ್ಗೆ ರಿಫರ್ ಡ್ರೋನ್ನ ಸೈನ್ಯದ $25 ಭಾಗ ಮಾತ್ರ ಇತ್ತು ಅಂತ. ಒಂದು MQ-9 ರಿಫರ್ ಡ್ರೋನ್ನ ಬೆಲೆ $30 ರಿಂದ $50 ಮಿಲಿಯನ್ ಅಂತ ಹೇಳ್ತಾರೆ. 45 ಡ್ರೋನ್ಗಳ ನಾಶದಿಂದ 10,900 ಕೋಟಿ ರೂಪಾಯಿ ಅಧಿಕವಾಗಿ ಯಾರಿಗೆ ನಷ್ಟ ಆಗಿದೆ? ಇದೇ ಅಮೆರಿಕಾಗೆ ನಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ. ಕೆಲವೊಂದಿಷ್ಟನ್ನು ಇರಾನ್ನವರು ಹೊಡೆದ್ರು, ಮತ್ತೊಂದಿಷ್ಟನ್ನು ಯಮನ್ ಹೌತಿ ಬಂಡುಕೋರು ಹೊಡೆದ್ರು. ಕೆಲವೊಂದಿಷ್ಟು ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂದರೆ ಸಂವಹನ ಲಿಂಕ್ ಎಲ್ಲ ಕಡಿತ ಆಗಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಎಲ್ಲವೂ ಕೂಡ ಪತನ ಆಗಿದೆ ಅಂತ ಹೇಳ್ತಿದ್ದಾರೆ. ಯುದ್ಧಕ್ಕಿಂತ ಮೊದಲು 185 ರಿಫರ್ ಡ್ರೋನ್ಗಳಿತ್ತಂತೆ, ಆದರೆ ಇದೀಗ 135 ಮಾತ್ರ ಅಮೆರಿಕದ ಬಳಿ ಉಳಿದುಕೊಂಡಿದೆ ಅಂತ ಹೇಳ್ತಿದ್ದಾರೆ. ಈ ಹೊಸ ಡ್ರೋನ್ಗಳು ಮಿಸೈಲ್ಗಳನ್ನು ಮತ್ತೆ ಮರಳಿ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಅಮೆರಿಕಾಗೊಂದು 27 ವರ್ಷ ಬೇಕಾಗುತ್ತೆ ಅನ್ನುವಂಥ ಅಂದಾಜಿದೆ. ಹೀಗಾಗಿ ಟ್ರಂಪ್ ನೇತೃತ್ವದ ಸರ್ಕಾರ $67 ಶತಕೋಟಿ ತುರ್ತು ಅನುದಾನ ನಮಗೆಲ್ಲ ಬೇಕು ಅಂತ ಬೇಡಿಕೆಯನ್ನು ಇಟ್ಟಿದೆ ಅಂತ ಇದೆಲ್ಲವೂ ಕೂಡ ಆಗ್ತಾ ಇರುವಂಥ ಬೆಳವಣಿಗೆ. ನೀವು ಜಾಗತಿಕ ಯುದ್ಧದಲ್ಲಿ ಒಂದು ಪದ ಬಳಕೆ ಆಗುತ್ತೆ, ಅಸಿಮೆಟ್ರಿಕ್ ವಾರ್ಫೇರ್ ಅಂತ ಕರೀತಾರೆ ಅದನ್ನು. ಅಸಿಮೆಟ್ರಿಕ್ ವಾರ್ಫೇರ್ ಏನಿದೆ? ಅಸಿಮೆಟ್ರಿಕ್ ವಾರ್ಫೇರ್ ಅಂತ ಹೇಳಿದ್ರೆ ಅಸಮಪಾರ್ಶ್ವದ ಯುದ್ಧ ತಂತ್ರ ಅಂತ. ಒಂದು ಬಲಿಷ್ಠ ದೇಶ ಮತ್ತೊಂದು ಬಲಿಷ್ಠವಲ್ಲದಂತಹ ದೇಶ, ಈ ಎರಡೂ ದೇಶಗಳು ಯುದ್ಧ ಭೂಮಿಯಲ್ಲಿ ಮುಖಾಮುಖಿ ಆಗೋದಕ್ಕೆ ಅಸಿಮೆಟ್ರಿಕ್ ವಾರ್ಫೇರ್ ಅನ್ನುವಂಥದ್ದೊಂದು ಸೂತ್ರ ಇದೆ. ಏನಿದರ ಅರ್ಥ? ಒಂದು ಬಲಿಷ್ಠವಾಗಿರುವಂತಹ ದೇಶದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂತಹ ಶಸ್ತ್ರಾಸ್ತ್ರಗಳಿದೆ, ಯುದ್ಧ ನೌಕೆಗಳಿದೆ, ಯುದ್ಧ ವಿಮಾನಗಳಿದೆ. ಆದರೆ ಅದರ ವಿರುದ್ಧ ಫೈಟ್ ಮಾಡ್ತಾ ಇರುವಂತಹ ದೇಶದ ಬಳಿ ಅಂತಹ ಅತ್ಯಾಧುನಿಕವಾದಂತಹ ಯಾವುದೇ ಸಲಕರಣೆಗಳು ಶಸ್ತ್ರಾಸ್ತ್ರಗಳು ಯಾವುದೂ ಇಲ್ಲ. ಆದರೆ ಅತ್ಯಾಧುನಿಕವಾಗಿರುವಂತಹ ದೇಶ ಅತ್ಯಂತ ವೆಚ್ಚದಾಯಕವನ್ನು ಯುದ್ಧವನ್ನು ಮಾಡುತ್ತೆ. ಎದುರಿಗಿರುವಂತಹ ಒಂದು ಬಡ ದೇಶ ಅಂದ್ಕೊಳ್ಳಿ ಅಥವಾ ಹಿಂದುಳಿದ ದೇಶ ಅಂತ ಹೇಳ್ಕೊಳ್ಳಿ, ಆ ದೇಶ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಪ್ರಗತಿ ಹೊಂದಿದಂಥ ದೇಶದ ವಿರುದ್ಧ ಯುದ್ಧ ಮಾಡುತ್ತೆ. ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಅಸಿಮೆಟ್ರಿಕ್ ವಾರ್ಫೇರ್ ಅಂತ ಕರೀತಾರೆ. ಇದನ್ನು ನೀವು ಇರಾನ್ ಮತ್ತು ಅಮೆರಿಕ ಕಂಪೇರ್ ಮಾಡಿ. ಯಾವ ಅಮೆರಿಕ ಪೆಟ್ರಿಯಾಟ್ ಮತ್ತು ತಾಡನ್ನು ಬಳಕೆ ಮಾಡ್ತೋ ಅದರ ವಿರುದ್ಧ ಇರಾನ್ ಬಳಕೆ ಮಾಡಿದ್ದು ಅತ್ಯಂತ ಕಡಿಮೆ ವೆಚ್ಚದಾಯಕವಾಗಿರುವಂತಹ ಆತ್ಮಹತ್ಯಾ ಡ್ರೋನ್ಗಳನ್ನು ಬಳಕೆ ಮಾಡ್ತು. ಈ ಕಾರಣಕ್ಕಾಗಿ ಈಗ ನಾವೇನು ಹೇಳ್ತಾ ಇದ್ದೀವಿ, 45 ಅತ್ಯಾಧುನಿಕ ಡ್ರೋನನ್ನು ಉಳಿಸಿದ್ರು ಅಂತ. ಅಮೆರಿಕಾಗೆ ಒಂದು ಸಹಜವಾದಂತಹ ಹಿನ್ನಡೆ ಇದು. ಹಿಂದೆ F-15 ಯುದ್ಧ ವಿಮಾನ ಪತನ ಆದಾಗಲೂ ಕೂಡ ಇಂಥದ್ದೊಂದು ಹಿನ್ನಡೆ ಆಗಿತ್ತು. ಒನ್ಸ್ ಅಗೇನ್ ಅಂಥದ್ದೇ ಹಿನ್ನಡೆಯನ್ನು ಇವತ್ತು ಅಮೆರಿಕ ಎದುರಿಸ್ತಾ ಇದೆ. ಈ ಕಾರಣಕ್ಕಾಗಿ ಹೇಳ್ತಾ ಇದ್ದಾರೆ ಅಸಿಮೆಟ್ರಿಕ್ ವಾರ್ಫೇರ್ ಇದು ಅಂತ. ನೋಡಿ, ಅಮೆರಿಕ ಮತ್ತು ಅಫ್ಘಾನಿಸ್ತಾನದ ನಡುವೆ ಯುದ್ಧ ಆಯಿತು. ಯಾವಾಗ? 2001 ರಿಂದ 2021 ತನಕ 21 ವರ್ಷಗಳ ಕಾಲ. ನೀವು ತಾಲಿಬಾನ್ನ ಬಳಿ ಏನಾದರೂ ಅತ್ಯಾಧುನಿಕ ಯುದ್ಧ ನೌಕೆಗಳು, ಅತ್ಯಾಧುನಿಕ ಯುದ್ಧ ವಿಮಾನಗಳು ಏನಾದರೂ ಇತ್ತ? ಇಲ್ಲ. ಸಹಜವಾಗಿ ಅವರು ಉಗ್ರ ಪಡೆ ಅಂತ ಹೇಳಲಾಗ್ತಾ ಇತ್ತು. ಅವರ ಬಳಿ ಇದ್ದಂಥ ಬಂಡುಕೋರರ ಪಡೆ ಅದು. ಆ ಪಡೆಯವರು ತಮ್ಮ ಬಳಿ ಇದ್ದಿದ್ದಂಥದ್ದನ್ನೇ ಅಮೆರಿಕದ ವಿರುದ್ಧ ಬಳಕೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದರು. 10 ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟ ಮಾಡೋ ಪ್ರಯತ್ನ ಆಯಿತು. ಅಲ್ಟಿಮೇಟ್ ಏನಾಯಿತು? ಅಮೆರಿಕ ತನ್ನ ಸೇನೆಯನ್ನು ಅಫ್ಘಾನಿಸ್ತಾನದಿಂದ ಹೊರಗೆ ತೆಗೆದುಕೊಂಡು ಬರಬೇಕಾದಂತಹ ಪರಿಸ್ಥಿತಿ ಇತ್ತು. ಯಾವ ತಂತ್ರವನ್ನು ಬಳಕೆ ಮಾಡಿದ್ರು? ಅಸಿಮೆಟ್ರಿಕ್ ವಾರ್ಫೇರ್ ಬಳಕೆ ಆಯಿತು. ಇವತ್ತು ಇರಾನ್ ಅದೇ ತಂತ್ರವನ್ನು ಬಳಕೆ ಮಾಡ್ತಾ ಇದೆ. ವಿಯೆಟ್ನಾಂ ವಿರುದ್ಧದ ಯುದ್ಧದಲ್ಲೂ ಕೂಡ ಸೇಮ್ ಅಮೆರಿಕ ಇದೇ ರೀತಿಯಾಗಿ ಸೋಲ್ತು. 20 ವರ್ಷ ಹೋರಾಟ ಮಾಡಿ ಅಂತಿಮವಾಗಿ ಸೋಲನ್ನು ಅಪ್ಪೋ ಪ್ರಯತ್ನವನ್ನು ಮಾಡಿತು. ಇದರರ್ಥ ಇವತ್ತು ಅಮೆರಿಕಾದ ಈ ಡ್ರೋನ್ಗಳನ್ನು ಹೊಡೆದುರುಳಿಸುವ ಪ್ರಯತ್ನವನ್ನು ಇರಾನ್ ಅವರು ಏನು ಮಾಡಿದರು? ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಸಿಮೆಟ್ರಿಕ್ ಎನ್ನುವಂಥ ಈ ತಂತ್ರದ ಮುಖಾಂತರ ನಾನು ಅತಿ ಹೆಚ್ಚು ಸೈನಿಕರನ್ನು ಹೊಂದಿದ್ದೀನಿ, ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದೀನಿ, ಯುದ್ಧದಲ್ಲಿ ನಾನೇ ಗೆದ್ದು ಬಿಡ್ತೀನಿ ಅನ್ನುವಂಥ ಹಮ್ಮು ಬೀಮು ಮತ್ತು ಅಹಂಕಾರ ಏನಾದರೂ ಇದ್ದರೆ ಆ ಅಹಂಕಾರ ಮತ್ತು ಆ ತಂತ್ರ ಇವತ್ತಿನ ಯುದ್ಧ ಭೂಮಿಯಲ್ಲಿ ನಡೆಯಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ಮತ್ತೊಂದು ತಂತ್ರವೂ ಕೂಡ ಯುದ್ಧ ರಂಗನಾಂಗಣದಲ್ಲಿ ಇದೆ ಅನ್ನುವ ಸಂದೇಶವನ್ನು ಇರಾನ್ ಆ ಮುಖಾಂತರ ಕೊಟ್ಟಿದೆ ಅನ್ನುವಂಥ ವಿಚಾರ ಸದ್ಯ ಚರ್ಚೆ ಆಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ನಮ್ಮದು ಉಕ್ಕಿನ ಗೋಡೆ ಅಲ್ಲ ಇರಾನ್ ಕೋಟೆ ಅಂತ ಇರಾನ್ ಅವರು ಹೇಳ್ಕೊಂಡ್ರು. ನಿನ್ನವರು ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆ ಕೊಟ್ಟರು, ನಾವು ಸಂಪೂರ್ಣವಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಹಿಡಿತ ಸಾಧಿಸಿಬಿಟ್ಟಿದ್ದೀವಿ ಅಂತ, ಉಕ್ಕಿನ ಗೋಡೆಯನ್ನು ನಿರ್ಮಾಣ ಮಾಡಿದ್ದೀವಿ, ಇರಾನ್ಗೆ ಅಲುಗಾಡಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಇದೀಗ ಇರಾನ್ನ ಅರಸೇನಾ ಪಡೆಯವರು ಅದನ್ನೆಲ್ಲ ತಳ್ಳಿ ಹಾಕೋ ಪ್ರಯತ್ನವನ್ನು ಮಾಡಿದರು. ಹಾರ್ಮುಜ್ ಜಲಸಂಧಿ ಇಂದಿಗೂ ಇರಾನ್ನ ಸಂಪೂರ್ಣ ನಿಯಂತ್ರಣದಲ್ಲಿದೆ ಅಂತ ಬಾಸಿಸ್ ಪಡೆಯವರೆಲ್ಲ ಹೇಳಿದರು. ಅಮೆರಿಕ ಮತ್ತು ಇಸ್ರೇಲ್ ನೌಕೆಗಳಿಗೆ ಹಾರ್ಮುಜ್ ಪ್ರವೇಶಕ್ಕೆ ನಿರ್ಬಂಧವನ್ನು ಇರಾನ್ ಅವರು ಹೇಳಿದರು. ಇದು ಮೊದಲ ಹಂತದಲ್ಲೆಲ್ಲ ಅನೇಕ ದಿನಗಳಿಂದಲೂ ಆಯಿತು. ನೀವು ಅಮೆರಿಕ ಇಸ್ರೇಲ್ನ ಹಡಗುಗಳು ಬಿಡಿ, ಅವರ ನೌಕೆಗಳನ್ನು ಬಿಡಿ, ಯಾವ ಹಡಗುಗಳು ಅಮೆರಿಕಕ್ಕೆ ಏನಾದರೂ ಹೋಗಿ ಬಂದಿತ್ತಾ? ಅಮೆರಿಕದ ಯಾವುದಾದ್ರೂ ಬಂದರಿಗೆ ಹೋಗಿ ಬಂದಿತ್ತಾ? ಇಸ್ರೇಲ್ನ ಯಾವುದಾದ್ರೂ ಬಂದರಿಗೆ ತೈಲವನ್ನು ಪೂರೈಕೆ ಮಾಡೋದಕ್ಕೆ ಯಾವುದಾದ್ರೂ ಒಂದು ಹಡಗು, ನಾವೀಗ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ಅಪಾಯಿಂಟ್ ಮಾಡುವಾಗ ಹಿಸ್ಟ್ರಿ ಚೆಕ್ ಮಾಡ್ತಾರೆ.
ಆ ವ್ಯಕ್ತಿಯ ಹಿಸ್ಟ್ರಿ ಹೆಂಗಿದೆ, ಗುಡ್ ಇದೆಯೋ ಬ್ಯಾಡ್ ಇದೆಯೋ ಅಂತ. ಅದೇ ರೀತಿಯಾಗಿ ಹಡಗುಗಳ ಹಿಸ್ಟ್ರಿಯನ್ನು ಕೂಡ ಚೆಕ್ ಮಾಡುವ ಹಂತಕ್ಕೆ ಯಾರು ಹೋಗಿದ್ರು? ಇದೇ IRGC ಪಡೆಯವರು ಹೋಗಿದ್ರು. ಯಾವುದಾದ್ರೂ ಹಡಗು ಇಸ್ರೇಲ್ಗೆ ಹೋಗಿ ಬಂದಿತ್ತು ಅಥವಾ ಅಮೆರಿಕಕ್ಕೆ ಹೋಗಿ ಬಂದಿತ್ತು ಅಂತ ಹೇಳಿದ್ರೆ ಅದನ್ನು ಹಾರ್ಮುಜ್ ಜಲಸಂಧಿಯಲ್ಲಿ ಓಡಾಟ ಮಾಡೋದಕ್ಕೆ ನಿರಾಕರಣೆ ಮಾಡುವ ಹಂತಕ್ಕೆ ಇದೇ IRGC ಪಡೆಯದವರು ಹೋಗಿದ್ರು. ಇದೀಗ ಅದನ್ನು ಕಂಟಿನ್ಯೂಟಿ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕಾಗಿಯೂ ಕೂಡ ಅವರ ನೌಕೆಗಳು ಪ್ರವೇಶ ಮಾಡದಂತೆ ಒಂದು ನಿರ್ಬಂಧ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಮೆರಿಕ ತಪ್ಪು ಲೆಕ್ಕಾಚಾರ ಮಾಡ್ತಿದೆ, ಶ್ವೇತಭವನಕ್ಕೆ ಗುಪ್ತಚರ ವೈಫಲ್ಯ ಕಾಡ್ತಾ ಇದೆ ಅಂತ. ಈ ಡೊನಾಲ್ಡ್ ಟ್ರಂಪ್ ಏನು ಹೇಳಿದರು, ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ತಾ ಇದ್ದೀವಿ, ಹೊಡೆದೇ ಬಿಡ್ತೀವಿ, ಇತ್ಯಾದಿ ಆಗುತ್ತೆ ಅಂತ. ಬಟ್ ಇದೀಗ ಅರಾಗ್ಜಿ ಏನು ಹೇಳ್ತಾ ಇದ್ದಾರೆ, ಇಲ್ಲ, ಯಾವ ಶ್ವೇತಭವನಕ್ಕೆ ಅಥವಾ ಈ ಅಮೆರಿಕಾದ ಲೆಕ್ಕಾಚಾರ ಏನಿದೆಯಲ್ಲ ಆ ಲೆಕ್ಕಾಚಾರ ಸಂಪೂರ್ಣ ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ, ಅವ್ರಿಗೊಂದು ತಪ್ಪು ಲೆಕ್ಕ ಎಲ್ಲ ಹೋಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲ ಮಾತನಾಡೋ ಪ್ರಯತ್ನ. ಇರಾನ್ ಅನುಮತಿ ಇಲ್ಲದೆ ಹಾರ್ಮುಜ್ನಲ್ಲಿ ಹಡಗು ಸಂಚಾರ ಇಲ್ಲ ಅಂತ ಇವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಅಮೆರಿಕ ಹೇಳ್ತಾ ಇದೆ, ನನ್ನ ಒಪ್ಪಿಗೆ ಇಲ್ಲದೆ ಯಾವುದು ಹಡಗು ಹೋಗೋದಿಲ್ಲ, ಸರಾಗವಾಗಿ ಹೋಗೋದಕ್ಕೆ ನಾವು ಬಿಡ್ತಾ ಇದ್ದೀವಿ ಅಂತ ಅವ್ರು ಹೇಳೋ ಪ್ರಯತ್ನವನ್ನು ಮಾಡೋದು, ಇದರ ನಡುವೆ ಇವರು ಹೇಳೋ ಪ್ರಯತ್ನವನ್ನು ಮಾಡಿದರು. ಇವೆಲ್ಲದರ ನಡುವೆ ಕಟ್ಟ ಕಡೆಯದಾಗಿ ಕಾಡುವಂತಹ ಪ್ರಶ್ನೆ, ಒಮಾನ್ ಮತ್ತು ಇರಾನ್ ನಡುವೆ ಇತ್ತೀಚೆಗೆ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಮುಖಾಂತರ ಇಬ್ಬರೂ ಸೇರಿಕೊಂಡು ಇದನ್ನು ಸಂಭವ ಮ್ಯಾನೇಜ್ ಮಾಡೋಣ ಅಂತ ಇಬ್ಬರು ಮಾತುಕತೆಗೆ ಬಂದಿದ್ರಂತೆ. ಬಟ್ ಆ ಮಾತುಕತೆ ಇವತ್ತು ಎಲ್ಲಿಗೆ ಹೋಯಿತು ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಯಾಕಂದರೆ ಅಮೆರಿಕ ತನ್ನ ನಿಯಂತ್ರಣ ಅಂತ ಹೇಳುತ್ತೆ, ಇರಾನ್ ತನ್ನ ನಿಯಂತ್ರಣ ಅಂತ ಹೇಳುತ್ತೆ. ಒಮಾನ್ ತಯಾರು ಮಾಡಿದಂಥ ಪ್ರತ್ಯೇಕ ಮಾರ್ಗದ ಪ್ರಶ್ನೆಯಲ್ಲಿ ಹೋಯಿತು, ಒಮಾನ್ ತಾನು ಅವರ ಜೊತೆಗೆ ಸೇರಿಕೊಂಡು ಮಾಡಿದಂಥ ಈ ಒಪ್ಪಂದದ ಮಾತುಕತೆಗಳು ಅವೆಲ್ಲಿ ಹೋಯಿತು, ಏನು ಎತ್ತ ಅನ್ನೋದು ಸದ್ಯಕ್ಕೆ ಕಾಡ್ತಾ ಇರುವಂಥ ಪ್ರಶ್ನೆ. ಇವೆಲ್ಲದರ ನಡುವೆ ಅಮೆರಿಕಾದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಪೆಟ್ರೋಲ್ ಬೆಲೆ ಇಳಿಕೆ ಮಾಡೋದೇ ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಆದ್ಯತೆ ಅಂತ JD ವ್ಯಾನ್ಸ್ ಹೇಳಿಕೆ ಕೊಡೋ ಪ್ರಯತ್ನ ಮಾಡ್ತಾರೆ. ನೋಡಿ, ಯಾವುದೇ ದೇಶ ಇರಲಿ, ಯಾವುದೇ ಸರ್ಕಾರ ಇರಲಿ, ಆ ದೇಶದಲ್ಲಿ ಹಣದುಬ್ಬರ ಹೆಚ್ಚಳಾಗಿ ಎಸ್ಪೆಷಲಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆದರೆ ಅದು ಸರ್ಕಾರದ ಅಸ್ತಿತ್ವದ ಪ್ರಶ್ನೆ ಮಾಡಿಬಿಡುತ್ತೆ. ಅದು ಭಾರತ ಇರಲಿ, ಅಮೆರಿಕ ಇರಲಿ, ಪಾಕಿಸ್ತಾನ ಇರಲಿ, ರಷ್ಯಾ ಇರಲಿ, ಯಾವುದೇ ದೇಶ ಇರಲಿ, ಪೆಟ್ರೋಲ್ ಮತ್ತು ಡೀಸೆಲ್ ದರ ಏನಾಗುತ್ತೆ ಅನ್ನೋದ್ರ ಮೇಲೆ ಸರ್ಕಾರದ ಅಸ್ತಿತ್ವವು ಕೂಡ ಇರುತ್ತೆ. ಒನ್ಸ್ ಅಗೇನ್ ಟ್ರಂಪ್ ಅದೇ ರೀತಿಯಾಗಿ ಎದುರಿಸ್ತಾ ಇದ್ದಾರೆ. ಬರ್ತೀನಿ ಡೀಟೇಲ್ಸ್ಗೆ. ಅಮೆರಿಕನ್ನರಿಗೆ ತೈಲ ಮತ್ತು ಪೆಟ್ರೋಲ್ ಬೆಲೆ ಕಡಿಮೆ ಮಾಡೋದೇ ನಮ್ಮ ಆದ್ಯತೆ ಅಂತ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳಿದರು. ಪರಮಾಣು ಅಸ್ತ್ರ ಪಡೆಯದಂತೆ ತಡೆಯೋದು ಅಮೆರಿಕದ 2ನೇ ಗುರಿಯಾಗಿದೆ. 2% ಕುಸಿತವನ್ನು ಕಂಡಿದೆ ಮಾರುಕಟ್ಟೆ, ಇತ್ಯಾದಿ ಅಂತ ಬೆಳವಣಿಗೆ. ನಾನು ನಿಮಗೆ ಮೊನ್ನೆ ಒಂದು ಬೆಳವಣಿಗೆಯನ್ನು ಹೇಳಿದೆ. ಅಮೆರಿಕಾದಲ್ಲಿ ಅಕ್ಟೋಬರ್ನಲ್ಲಿ ಮಧ್ಯಂತರ ಚುನಾವಣೆ ಇದೆ. ಈ ಮಧ್ಯಂತರ ಚುನಾವಣೆಯನ್ನು ಗೆಲ್ಲಬೇಕು ಎನ್ನುವಂತಹ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಒಂದು ಹರಸಾಹಸವನ್ನೇ ಪಡ್ತಿದ್ದಾರೆ ಅಂತ. ಈಗ ಈ ವ್ಯಾನ್ಸ್ ಏನು ಹೇಳ್ತಾ ಇದ್ದಾರೆ, ಅಗ್ಗದ ದರದಲ್ಲಿ ಸಿಗುವಂತೆ ಮಾಡೋದು ನಮ್ಮ ಮೊದಲ ಗುರಿ ಅಂತೆಲ್ಲವೂ ಕೂಡ ಹೇಳೋ ಪ್ರಯತ್ನವನ್ನು ಮಾಡಿದರು. ಇದೀಗ ಟ್ರಂಪ್ ಅವರಿಗೆ ಅನಿವಾರ್ಯತೆ ಇದೆ, ಈ ಮಧ್ಯಂತರ ಚುನಾವಣೆಯನ್ನು ಗೆಲ್ಲಬೇಕು, ನಮ್ಮ ಕಡೆ ಮತ ಬರಬೇಕು ಅಂತ ಹೇಳಿದ್ರೆ ಪೆಟ್ರೋಲ್ ಬೆಲೆ ಇಳಿಬೇಕು ಅಂತ. ನೀವು ಅಮೆರಿಕದ ಇತಿಹಾಸ ನೋಡಿ, 1980ರಲ್ಲಿ ಜಿಮ್ಮಿ ಕಾರ್ಟರ್ ಅಮೆರಿಕದ ಅಧ್ಯಕ್ಷರಿದ್ದರು. ಅವರ ಕಾಲದಲ್ಲಿ ಏನಾಗ್ಬಿಡ್ತು, 100% ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿಬಿಡ್ತು. ಪೆಟ್ರೋಲಿಂಗ್ ಸಿಸ್ಟಮ್ ಎಲ್ಲ ಬಂದಿತ್ತು ಅಂತ ನಾನು ಅನೇಕ ಬಾರಿ ಹೇಳಿದ್ದೀನಿ. ಆ ಸಮಸ್ಯೆ ಬಂದಾಗ ಈ ವ್ಯಕ್ತಿಯ ವಿರುದ್ಧ ಜನಾಕ್ರೋಶ ಶುರುವಾಯಿತು. ರೇಗನ್ನನ್ನು ಚುನಾವಣೆಯಲ್ಲಿ ಗೆಲ್ಲಿಸೋ ಪ್ರಯತ್ನ ಆಯಿತು. ರೇಗನ್ ಚುನಾವಣೆಯಲ್ಲಿ ಗೆದ್ದರು. ಇದು ಒಂದು ಬೆಳವಣಿಗೆ. 2008ರಲ್ಲಿ ಜಾರ್ಜ್ ಬುಷ್ ಅವರು ಅಧಿಕಾರದಲ್ಲಿದ್ದರು. ಜಾರ್ಜ್ ಬುಷ್ ಅವರ ಅಧಿಕಾರದ ಸಮಯದಲ್ಲೂ ಕೂಡ ಇದೇ ರೀತಿಯಾದಂಥ ಪೆಟ್ರೋಲ್ ಮತ್ತು ಡೀಸೆಲ್ ದರ ಅಮೆರಿಕಾದಲ್ಲಿ ವ್ಯಾಪಕವಾಗಿ ಏರಿಕೆ ಆಗೋ ಪ್ರಯತ್ನವನ್ನು ಆಯಿತು. ಏಕಕಾಲಕ್ಕೆ 4.11 ಅಮೆರಿಕದ ಡಾಲರ್ ಏರಿಕೆ ಆಯಿತು. ಜನಾಕ್ರೋಶ ಜಾಸ್ತಿ ಆಯಿತು. ಅವರನ್ನು ಸೋಲಿಸೋ ಪ್ರಯತ್ನ ಆಯಿತು. ಬರಾಕ್ ಒಬಾಮಾ ಅಧಿಕಾರಕ್ಕೆ ಬಂದರು. 2ನೇ ಬೆಳವಣಿಗೆ. 3ನೇ ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ, ಇದರಿಂದ ಹೆಂಗೆ ಪಾರಾದರು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇದೆ. 2022ರಲ್ಲಿ ಜೋ ಬೈಡನ್ ಅಮೆರಿಕಾದ ಅಧ್ಯಕ್ಷರಾಗಿದ್ದರು. ಮಧ್ಯಂತರ ಚುನಾವಣೆ ಬಂತು. ಮಧ್ಯಂತರ ಚುನಾವಣೆ ಬರೋದಕ್ಕಿಂತ ಮೊದಲು ಅಮೆರಿಕಾದಲ್ಲಿ ಏನಾಗ್ಬಿಡ್ತು, ತೈಲ ಬೆಲೆ ವಿಪರೀತವಾಗಿ ಏರೋದಕ್ಕೆ ಶುರುವಾಯಿತು. ಜೋ ಬೈಡನ್ಗೆ ಆತಂಕ. ನಿಮಗೆ ಅಮೆರಿಕಾದ ಮಧ್ಯಂತರ ಚುನಾವಣೆಗಳಲ್ಲಿ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವ್ರ ಸ್ಥಾನಗಳನ್ನು ಕಳೆದುಕೊಂಡಿದ್ದ ಉದಾಹರಣೆ ಇದೆ. ಅಂದರೆ ಅವರ ವಿರುದ್ಧವೇ ಜನಾಕ್ರೋಶ ಬಂದಿರುವಂಥ ಅನೇಕ ಐತಿಹಾಸಿಕ ಉದಾಹರಣೆ ಇದೆ. ಜೋ ಬೈಡನ್ ಆಲೋಚನೆ ಮಾಡಿದ್ರು, ಇಲ್ಲ ನನ್ನ ಸರ್ಕಾರಕ್ಕೇನು ಏಟ್ ಕೊಡುತ್ತೆ ಇದೆ ಅಂತ. ಏನು ಮಾಡಿದ್ರು ಅವರು, ತೈಲ ಬೆಲೆ ಏರಿಕೆ ಆದಾಗ ತೈಲವನ್ನು ಅತಿ ಹೆಚ್ಚು ಸ್ಟಾಕ್ ಇದ್ದಂತಹ ತೈಲವನ್ನು ಹೊರಗಡೆ ಮಾರುಕಟ್ಟೆಗೆ ಬಿಡೋ ಪ್ರಯತ್ನವನ್ನು ಮಾಡಿ ತೈಲ ಬೆಲೆ ಏರಿಕೆ ಆಗದಂತೆ ಅದನ್ನು ಸಮತೋಲಿತ ರೀತಿಯಲ್ಲಿ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಇದರ ಪರಿಣಾಮ ಏನಾಯಿತು, ಜೋ ಬೈಡನ್ ಅವರು ಮಧ್ಯಂತರ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಮತ್ತು ಹೆಚ್ಚಿನ ಸೀಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಒಂದ್ಸಗೆ ನೀವು ಪಾಯಿಂಟಿಗೆ ಬನ್ನಿ. ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆಯೂ ಕೂಡ ಅದೇ ಇದೆ. ಇವತ್ತು ನಾನು ಮಧ್ಯಂತರ ಚುನಾವಣೆಯಲ್ಲಿ ಗೆಲ್ಲಬೇಕು, ಸ್ಥಾನಗಳನ್ನು ಉಳಿಸ್ಕೊಳ್ಬೇಕು, ನನ್ನ ವಿರುದ್ಧದ ಜನಾಕ್ರೋಶವನ್ನು ಶಮನ ಮಾಡಬೇಕು ಅಂತ ಹೇಳಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಕೆ ಮಾಡಬೇಕು ಅನ್ನುವಂಥ ಆದ್ಯತೆ ಟ್ರಂಪ್ ಅವರ ಎದುರಿಗೆ ಬಂದಂತೆ ಕಾಣಿಸ್ತಾ ಇದೆ. ಈ ಕಾರಣಕ್ಕಾಗಿ ಅದನ್ನು ಮಾಡ್ತಾ ಇದ್ದಾರೆ. ಅದರ ಅರ್ಥ JD ವ್ಯಾನ್ಸ್ ಅವರ ಹೇಳಿಕೆಯಿಂದ ಬಂದಿದ್ದನ್ನು ನೋಡ್ತಾ ಇದ್ದೀವಿ.